ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 6 ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಇಂಡಿಯನ್ ಪೋರ್ಟ್ ಹ್ಯಾಸ್ ಬಿನ್ ರೀನೇಮ್ಡ್ ಆಸ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್? ಯಾವ ಭಾರತೀಯ ಬಂದರ ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಸರ್ಕಾರ ಜೂನ್ 3ರಂದು ಅನುಮೋದನೆ ನೀಡಿತು. ಸ್ನೇಹಿತರೆ, ಕೋಲ್ಕತ್ತಾ ಬಂದರು ಭಾರತದ ಮೊದಲ ಪ್ರಮುಖ ಬಂದರು. ಸ್ನೇಹಿತರೆ, ಅಕ್ಟೋಬರ್ 17, 1817ರಂದು 1870ರ ಆಕ್ಟ್ 5 ಪ್ರಕಾರ ಕೋಲ್ಕತ್ತಾ ಬಂದರಿನ ಸುಧಾರಣೆಗೆ ಒಂದು ಟ್ರಸ್ಟ್ ಇದನ್ನು ನಿಯಂತ್ರಿಸಿತು. ಸೊ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ನೇಹಿತರೆ ಜುಲೈ 1, 1901ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಸ್ನೇಹಿತರೆ, ರಿನೇಮಿಂಗ್ ಆಫ್ ಅದರ್ ಪೋರ್ಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ ಸ್ನೇಹಿತರೆ. ಫಸ್ಟ್, ನವಾಶವ ಪೋರ್ಟ್ ಟ್ರಸ್ಟ್ ಅನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಎಂದು 1989ನಲ್ಲಿ ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್ ಸ್ನೇಹಿತರೆ, ಟುಟಿಕಾನ್ ಪೋರ್ಟ್ ಟ್ರಸ್ಟ್ ಅನ್ನು ವಿಒ ಚಿದಂಬರ್ನಾರ್ ಪೋರ್ಟ್ ಟ್ರಸ್ಟ್ ಎಂದು 2011ರಲ್ಲಿ ಮರುನಾಮಕರಣ ಮಾಡಲಾಯಿತು. ಥರ್ಡ್ ಸ್ನೇಹಿತರೆ, ಎನ್ನೋರೆ ಪೋರ್ಟ್ ಟ್ರಸ್ಟ್ ಲಿಮಿಟೆಡ್ ಅನ್ನು ಕಾಮರಾಜರ್ ಪೋರ್ಟ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಯಿತು. ಕಾಮರಾಜರ್ ಸ್ನೇಹಿತರೆ ಇವರು ಎಮಿನಿಯಂಟ್ ಫ್ರೀಡಮ್ ಫೈಟರ್ ಮತ್ತು ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು. ನೆಕ್ಸ್ಟ್ ಸ್ನೇಹಿತರೆ, ಕಂದ್ಲಾ ಪೋರ್ಟ್ ಅನ್ನು ಸ್ನೇಹಿತರೆ 2017ನಲ್ಲಿ ಪಂಡಿತ್ ದೀನ್ ದಯಾಳ್ ಪೋರ್ಟ್ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ಸಿಟಿ ವಿಲ್ ಹೋಸ್ಟ್ 51st ಆನ್ಯುವಲ್ ಸಬ್ಮಿಟ್ ಆಫ್ ವರ್ಲ್ಡ್ ಎಕನಾಮಿಕ್ ಫೋರಂ? ವಿಶ್ವ ಆರ್ಥಿಕ ವೇದಿಕೆಯ 51ನೇ ವಾರ್ಷಿಕ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಡಾವೋಸ್. ವಿಶ್ವ ಆರ್ಥಿಕ ವೇದಿಕೆಯು ವರ್ಲ್ಡ್ ಎಕನಾಮಿಕ್ ಫೋರಂ 51ನೇ ವಾರ್ಷಿಕ ಶೃಂಗಸಭೆಯು ಸ್ವಿಟ್ಜರ್ಲ್ಯಾಂಡ್ನ ಡಾವೋಸ್ನಲ್ಲಿ ದ ಗ್ರೇಟ್ ರೀಸೆಟ್ ಎಂಬ ವಿಷಯದ ಅಡಿಯಲ್ಲಿ ನಡೆಯಲಿದೆ. ಈ ಶೃಂಗಸಭೆಯದು ಥೀಮ್ ಸ್ನೇಹಿತರೆ ದ ಗ್ರೇಟ್ ರೀಸೆಟ್. ಸ್ನೇಹಿತರೆ, ಈ ಶೃಂಗಸಭೆಯನ್ನು ಅ ಯುನೀಕ್ ಟ್ವಿನ್ ಸಮ್ಮಿಟ್ ಎಂದು ಹೆಸರಿಸಲಾಗಿದೆ. WEF ಅಂದರೆ ಸ್ನೇಹಿತರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ದು ಹೆಡ್ ಕ್ವಾರ್ಟರ್ಸ್ ಕೊಲೋಗ್ನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದು ಫೌಂಡರ್ ಮತ್ತು ಪ್ರಸ್ತುತ ಚೇರ್ಮನ್ ಕ್ಲಾಸ್ ಸ್ಕ್ವಾಬ್. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದು ಸ್ಥಾಪನೆ ಜನವರಿ 1971ನಲ್ಲಿ ಆಗಿದೆ. ವೆನ್ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಅಬ್ಸರ್ವ್ಡ್? ಪ್ರತಿ ವರ್ಷ ಸ್ನೇಹಿತರೆ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜೂನ್ 4. ಪ್ರತಿ ವರ್ಷ ಜೂನ್ 4ರಂದು ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ದ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಪ್ರತಿ ವರ್ಷ ಜೂನ್ 4ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಪ್ರಪಂಚಾದ್ಯಂತ ಮಕ್ಕಳು ಅನುಭವಿಸಿದ ನೋವನ್ನು ಅಂಗೀಕರಿಸಲು 1982ರಲ್ಲಿ ಈ ದಿನವನ್ನು ಸ್ಥಾಪಿಸಲಾಯಿತು. ಸ್ನೇಹಿತರೆ, ಈ ದಿನ ಚಿಕ್ಕ ಮಕ್ಕಳು ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಕಿರುಕುಳಕ್ಕೆ ಬಲಿಯಾಗುವ ಸಂಕಟದ ಬಗ್ಗೆ ಈ ದಿನ ಹೇಳುತ್ತದೆ. Which two countries are involved in the implementation of Kohala hydroelectric power project? ಕೊಹಾಲಾ ಜಲವಿದ್ಯುತ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ 2 ದೇಶಗಳು ಭಾಗಿಯಾಗಿವೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಪಾಕಿಸ್ತಾನ್ ಮತ್ತು ಚೈನಾ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಪ್ರದೇಶದಲ್ಲಿ ಕೊಹಾಲಾ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತರಲು ಚೈನಾ ಮತ್ತು ಪಾಕಿಸ್ತಾನ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸ್ನೇಹಿತರೆ, ಚೈನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆಗೊಳಿಸಲಾಗುತ್ತಿದೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಜೇಲಂ ನದಿಯಲ್ಲಿ ನಿರ್ಮಿಸಲಾಗುವುದು. ಸ್ನೇಹಿತರೆ, ಈ ಪ್ರಾಜೆಕ್ಟಿಂದ ಪಾಕಿಸ್ತಾನಕ್ಕೆ 5 ಬಿಲಿಯನ್ ಯೂನಿಟ್ ಶುದ್ಧ ಜಲವಿದ್ಯುತ್ ಶಕ್ತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ.
ವಿಚ್ ನೇಷನ್ ವಿಲ್ ಹೋಸ್ಟ್ ದ ಗ್ಲೋಬಲ್ ವ್ಯಾಕ್ಸಿನ್ ಸಬ್ಮಿಟ್? ಜಾಗತಿಕ ಲಸಿಕಾ ಶೃಂಗಸಭೆಯನ್ನು ಯಾವ ರಾಷ್ಟ್ರ ಆಯೋಜಿಸುತ್ತದೆ? ಗ್ಲೋಬಲ್ ವ್ಯಾಕ್ಸಿನ್ ಸಬ್ಮಿಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ UK, ಯುನೈಟೆಡ್ ಕಿಂಗ್ಡಮ್. UK ನೇತೃತ್ವದ ವರ್ಚುವಲ್ ಗ್ಲೋಬಲ್ ವ್ಯಾಕ್ಸಿನ್ ಶೃಂಗಸಭೆಯನ್ನು ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಜೂನ್ 4ರಂದು ಆಯೋಜಿಸಿದರು. ಆ್ಯಂಡ್ ಸ್ನೇಹಿತರೆ, ಲಕ್ಷಾಂತರ ಜೀವಗಳನ್ನು ಉಳಿಸುವ ಜೊತೆಗೆ ಜಗತ್ತನ್ನು ರಕ್ಷಿಸುವ ಸಲುವಾಗಿ ಲಸಿಕೆ ಧನಸಹಾಯಕ್ಕಾಗಿ ವ್ಯಾಕ್ಸಿನ್ ಧನಸಹಾಯಕ್ಕಾಗಿ ಪ್ರತಿಜ್ಞೆ ಮಾಡಬೇಕೆಂದು UK ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ವಿಶ್ವಾದ್ಯಂತ ರಾಷ್ಟ್ರಗಳನ್ನು ಕೋರಿದ್ದರು. ಆ್ಯಂಡ್ ಸ್ನೇಹಿತರೆ, ಭಾರತದಿಂದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಲಸಿಕೆ ಮತ್ತು ರೋಗ ನಿರೋಧಕ ಶಾಸ್ತ್ರದ ಜಾಗತಿಕ ಒಕ್ಕೂಟಕ್ಕೆ GAVI ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ ಇಮ್ಯುನೈಸೇಷನ್ಗೆ $15 ಮಿಲಿಯನ್ ದೇಣಿಗೆ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಜ್ಞೆ ಮಾಡಿದರು. The Union Cabinet has approved an MOU, Memorandum of Understanding, on cooperation in environment protection between India and which nation? ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಪರಿಸರ ಸಂರಕ್ಷಣೆಯಲ್ಲಿ ಸಹಕಾರ ಕುರಿತು ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭೂಟಾನ್. ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ವಾಯು, ರಾಸಾಯನಿಕ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆ ಸೇರಿದಂತೆ ಪರಿಸರದ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ಭಾರತ ಮತ್ತು ಭೂಟಾನ್ ನಡುವೆ ಸಹಿ ಹಾಕಿದ ತಿಳುವಳಿಕೆ ಪತ್ರಕ್ಕೆ ಅನುಮೋದನೆ ನೀಡಿದೆ. ಭೂಟಾನ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಭೂಟಾನ್ದು ಕ್ಯಾಪಿಟಲ್ ಥಿಂಪು, ಭೂಟಾನ್ದು ಕರೆನ್ಸಿ ಎನ್ಗಲ್ಟ್ರಮ್, ಆ್ಯಂಡ್ ಸ್ನೇಹಿತರೆ ಭೂಟಾನ್ದು ಪ್ರೈಮ್ ಮಿನಿಸ್ಟರ್ ಲೋಟೆ ಶೆರಿಂಗ್, ಆ್ಯಂಡ್ ಭೂಟಾನ್ದು ಪಾರ್ಲಿಮೆಂಟ್ದು ಹೆಸರು ಸ್ನೇಹಿತರೆ ಸೋಗಡು. ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ಇಶ್ಯೂಡ್ ಆನ್ ಆರ್ಡರ್ ಸೀಕಿಂಗ್ ಸಸ್ಪೆನ್ಷನ್ ಆಫ್ ಫ್ಲೈಟ್ಸ್ ಫ್ರಮ್ ವಿಚ್ ನೇಷನ್? ಯಾವ ರಾಷ್ಟ್ರದಿಂದ ವಿಮಾನಗಳನ್ನು ಸ್ಥಗಿತಗೊಳಿಸುವಂತೆ ಕೋರಿ ಯುನೈಟೆಡ್ ಸ್ಟೇಟ್ಸ್ ಆದೇಶ ಹೊರಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೈನಾ. 2020 ಜೂನ್ 16ರಿಂದ ಚೀನಾದಿಂದ ಪ್ರಯಾಣಿಕರ ಹಾರಾಟವನ್ನು ಸ್ಥಗಿತಗೊಳಿಸುವಂತೆ ಕೋರಿ ಯುನೈಟೆಡ್ ಸ್ಟೇಟ್ಸ್ ಜೂನ್ 3ರಂದು ಆದೇಶ ಹೊರಡಿಸಿತು. ಆ್ಯಂಡ್ ಸ್ನೇಹಿತರೆ, US ವಿಮಾನಯಾನ ಸಂಸ್ಥೆಗಳು ಚೀನಾಕ್ಕೆ ವಿಮಾನ ಹಾರಾಟವನ್ನು ಪುನಃ ಆರಂಭಿಸಲು ಚೀನಾ ನಿರಾಕರಿಸಿದ್ದಕ್ಕೆ ಪ್ರತೀಕಾರವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. Legendary filmmaker Basu Chatterjee passed away on June 4. He had won National Award for which film? ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಬಸು ಚಾಟರ್ಜಿ ಅವರು ಜೂನ್ 4ರಂದು ನಿಧನರಾದರು. ಸ್ನೇಹಿತರೆ, ಅವರು ಯಾವ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದುರ್ಗಾ. ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಬಸು ಚಾಟರ್ಜಿ ಅವರು ಜೂನ್ 4ರಂದು ನಿಧನರಾದರು. ಸ್ನೇಹಿತರೆ, ಅವರು ದುರ್ಗಾ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದ್ದರು. ಆ್ಯಂಡ್ ಸ್ನೇಹಿತರೆ, ಇದಲ್ಲದೆ ಸ್ನೇಹಿತರೆ ಅವರು 2007ರಲ್ಲಿ ಐಫಾ ಜೀವಮಾನ್ ಸಾಧನೆ ಪ್ರಶಸ್ತಿಯನ್ನು ಸಹ ಗೆದ್ದಿದ್ದರು. ಆ್ಯಂಡ್ ಸ್ನೇಹಿತರೆ, ಬಸು ಚಾಟರ್ಜಿ ಅವರು ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಸಹ ಗೆದ್ದಿದ್ದಾರೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ has started a real-time market to meet the demand for electricity. Where is Indian Energy Exchange located? ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ರಿಯಲ್ ಟೈಮ್ ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನ್ಯೂ ದೆಲ್ಲಿ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ನ್ಯೂ ದೆಲ್ಲಿಯಲ್ಲಿದೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಧಾರಿತ ವಿದ್ಯುತ್ ವ್ಯಾಪಾರ ವಿನಿಮಯ ಕೇಂದ್ರವಾದ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ IEX ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ರಿಯಲ್ ಟೈಮ್ ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಇದು ವಿದ್ಯುತ್ ಕಂಪನಿಗಳಿಗೆ ಕೇವಲ 1 ಗಂಟೆ ಮೊದಲು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವಿದ್ಯುತ್ ಖರೀದಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ಮಾರುಕಟ್ಟೆಯ ಮೂಲಕ ವಿತರಣಾ ಕಂಪನಿಗಳು ಡಿಸ್ಕಾಮ್ ಮತ್ತು ಇತರ ಗ್ರಾಹಕರ ಸರಬರಾಜಿಗೆ ಕೇವಲ 1 ಗಂಟೆಯ ಮೊದಲು ಕೇಂದ್ರದಿಂದ ವಿದ್ಯುತ್ ಖರೀದಿಸಲು ಸಾಧ್ಯವಾಗುತ್ತದೆ. IEX ಅಂದರೆ ಸ್ನೇಹಿತರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್. IEXದು ಪ್ರಸ್ತುತ CEO and MD ಸ್ನೇಹಿತರೆ ರಾಜೀವ್ ಶ್ರೀವಾಸ್ತವ್.
ಆ್ಯಂಡ್ IEXದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. A team of Archaeological Survey of India has discovered 1100-year-old monolithic sandstone ಶಿವಲಿಂಗಂ in which country? ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡವು 1100 ವರ್ಷಗಳಷ್ಟು ಹಳೆದಾದ ಓಲ್ಡ್ ಮೊನೊಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗಮನ್ನು ಯಾವ ದೇಶದಲ್ಲಿ ಕಂಡು ಹಿಡಿದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಯೆಟ್ನಾಂ. ವಿಯೆಟ್ನಾಂನ ಕ್ವಾಂಗ್ ಪ್ರಾಂತದ ಮಾಯ್ಸನ್ ಅಭಯಾರಣ್ಯದಲ್ಲಿರುವ ಚಾಮ್ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ 1100 ವರ್ಷಗಳಷ್ಟು ಹಳೆಯದಾದ ಓಲ್ಡ್ ಮೊನೊಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗಮನ್ನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 4 ಸದಸ್ಯರ ತಂಡ ಕಂಡು ಹಿಡಿದಿದೆ. ಸೊ ವಿಯೆಟ್ನಾಂ ಬಗ್ಗೆ ನೋಡೋದು ಸ್ನೇಹಿತರೆ, ವಿಯೆಟ್ನಾಂದು ಕ್ಯಾಪಿಟಲ್ ಹನಾಯ್, ವಿಯೆಟ್ನಾಂದು ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್, ಆ್ಯಂಡ್ ವಿಯೆಟ್ನಾಂದು ಪಾರ್ಲಿಮೆಂಟ್ದು ಹೆಸರು ಸ್ನೇಹಿತರೆ ನ್ಯಾಷನಲ್ ಅಸೆಂಬ್ಲಿ. ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಫೌಂಡರ್ ಸ್ನೇಹಿತರೆ ಅಲೆಕ್ಸಾಂಡರ್ ಕನಿಂಗ್ಹಮ್. ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಸ್ಥಾಪನೆ 1861ನಲ್ಲಿ ಆಗಿದೆ. ಆ್ಯಂಡ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಪ್ರಸ್ತುತ ಡೈರೆಕ್ಟರ್ ಜನರಲ್ ವಿ ವಿದ್ಯಾವತಿ. ವೆನ್ ವಾಸ್ ವರ್ಲ್ಡ್ ಬೈಸಿಕಲ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಬೈಸಿಕಲ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೂನ್ 3. ಸಿಂಪಲ್, ಅಫೋರ್ಡೆಬಲ್, ರಿಲಯಬಲ್, ಕ್ಲೀನ್, ಇಕೋ ಫ್ರೆಂಡ್ಲಿ, ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆಯನ್ನು ಉತ್ತೇಜಿಸಲು ವಿಶ್ವ ಬೈಸಿಕಲ್ ದಿನವನ್ನು ವರ್ಲ್ಡ್ ಬೈಸಿಕಲ್ ಡೇ ಪ್ರತಿ ವರ್ಷ ಜೂನ್ 3ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ 3 2018 ಏಪ್ರಿಲ್ನಲ್ಲಿ ವಿಶ್ವ ಬೈಸಿಕಲ್ ದಿನವೆಂದು ಘೋಷಿಸಿತು. ಆ್ಯಂಡ್ ಸ್ನೇಹಿತರೆ ವಿಶ್ವ ಬೈಸಿಕಲ್ ದಿನದ ಉದ್ದೇಶವೆಂದರೆ ರಸ್ತೆ ಸುರಕ್ಷತೆ, ರೋಡ್ ಸೇಫ್ಟಿ, ಆರೋಗ್ಯ, ರೋಗಗಳ ತಡೆಗಟ್ಟುವಿಕೆ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಪಡಿಸಲು ಬೈಸಿಕಲ್ಗಳ ಬಳಕೆಯನ್ನು ಉತ್ತೇಜಿಸುವುದು. UNGA ಅಂದರೆ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು ಪ್ರಸ್ತುತ ಪ್ರೆಸಿಡೆಂಟ್ ಸ್ನೇಹಿತರೆ ತಿಜಾನಿ ಬಾಂದೆ. ಆ್ಯಂಡ್ ಸ್ನೇಹಿತರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು ಸೆಕ್ರೆಟರಿ ಜನರಲ್ ಮೋಸೆಸ್ ಅಬೇಲಿಯನ್. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವಿಚ್ ನೇಷನ್ ಇಸ್ ದ ಸ್ಮಾಲೆಸ್ಟ್ ಎವರ್ ನೇಷನ್ ಟು ಸೆಕ್ಯೂರ್ ಅ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್? UNSC ಸ್ಥಾನವನ್ನು ಪಡೆದ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಸೇಂಟ್ ವಿನ್ಸೆಂಟ್ ಅಂಡ್ ಗ್ರೆನಡೈನ್ಸ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಫಿನ್ಲ್ಯಾಂಡ್? ಫಿನ್ಲ್ಯಾಂಡಿನ ಪ್ರಧಾನಿ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಸನ್ನಾ ಮಾರಿನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ UNGA ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ? ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು ಅಧ್ಯಕ್ಷರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಇಸ್ ದ ಚೇರ್ಮನ್ ಆಫ್ ವರ್ಲ್ಡ್ ಎಕನಾಮಿಕ್ ಫೋರಂ? ವಿಶ್ವ ಆರ್ಥಿಕ ವೇದಿಕೆಯ ಅಧ್ಯಕ್ಷರು ಯಾರು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.